ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಣಪತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಗಣಪತಿ ಹಬ್ಬದ 4ನೇ ದಿನ, 5ನೇ ದಿನ ವಿಸರ್ಜನೆ ಮಾಡ್ತಾರೆ. ಹಾಗಾಗಿ 4ನೇ ದಿನ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಸ್ವತಿ ಪೂಜೆ ಮಾಡಿಕೊಂಡು ಇವಾಗ ದಾಂಡಿಯಾ ಪರ್ಫಾಮೆನ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನನಗಿಷ್ಟು ಖುಷಿ ಆಗ್ತಾ ಇತ್ತಲ್ಲ, ಯಾಕಂದರೆ ನಾನು ಇವಾಗ ಬಂದು ಒಂದು 6 ಮಂತ್ಸ್ ಆಯಿತು. ನಾನು ಬಂದು ಇಲ್ಲಿಗೆ ಹೊಸ ಜಾಗ, ಹೊಸ ಭಾಷೆ, ಹೊಸ ಜನ, ಪ್ರತಿಯೊಂದು ಹೊಸದೇ ನನಗೆ. ಆ್ಯಂಡ್ ಭಾಷೆ ಕೂಡ ಗೊತ್ತಿರಲಿಲ್ಲ, ತೆಲುಗು ಭಾಷೆ. ಸೊ ಪ್ರತಿಯೊಬ್ಬರು ನನ್ನ ಜೊತೆ ನನ್ನ ಭಾಷೆನ ಕಂಫರ್ಟಬಲ್ ಮಾಡಿಕೊಂಡು, ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಪ್ರತಿಯೊಂದು ತೆಲುಗು ವರ್ಡ್ಸ್ ಎಲ್ಲ ನನಗೆ ಹೇಳಿಕೊಟ್ಟು ಪ್ರತಿಯೊಂದರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ತುಂಬ ಲವ್ವೇಬಲ್ ಪೀಪಲ್ ಅಂತ ಹೇಳ್ಬೋದು. ನನಗಂತೂ ಖುಷಿ ಆಗ್ತಾಯಿತ್ತು. ಪ್ರತಿಯೊಂದಕ್ಕೂ ಪ್ರಿಯ ಸರಸ್ವತಿ ಪೂಜೆ ಇದೆ, ಪ್ರಿಯ ಕುಂಕುಮ ಪೂಜೆ ಇದೆ, ಪ್ರಿಯ ಗಣಪತಿ ಹಬ್ಬ ಇದೆ, ಎಲ್ಲ ಸೆಲೆಬ್ರೇಟ್ ಮಾಡೋಣ. ಪ್ರತಿಯೊಂದರಲ್ಲೂ ನಾನು ಇನ್ವಾಲ್ವ್ ಮಾಡ್ಕೊತಾರೆ. ಯಾಕಂದರೆ ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ, ಒಬ್ಬಳೇ ಅಲೋನ್ ಅಂತ ಫೀಲ್ ಆಗಬಾರ್ದು ಅಂತ ಈ ಜನಗಳೆಲ್ಲ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದು ವಿಷಯದಲ್ಲೂ. ಆ್ಯಂಡ್ ನಾನು ತುಂಬ ಲಕ್ಕಿ ಅಂತ ಅನ್ಕೋತೀನಿ. ಪ್ರತಿಯೊಂದು ಕಡೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನನಗೆ ತುಂಬ ಒಳ್ಳೆಯ ಜನನೇ ಸಿಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಂತದಲ್ಲೂ ಇಲ್ಲಿಗೆ ಬಂದಾಗಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನಾದರೂ ನನಗೇನಾದರೂ ಬೇಕಿತ್ತು ಅಥವಾ ನನಗೇನಾದ್ರು ಇನ್ಫಾರ್ಮೇಷನ್ ಬೇಕಿತ್ತು, ಇನ್ನೊಂದು ಪ್ರತಿಯೊಂದು ವಿಷಯದಲ್ಲೂ ಅಣ್ಣ ಬೇಜಾರಲ್ಲಿದ್ದರೆ ಯಾಕೆ ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಅಥವಾ ನನ್ನ ಮುಖ ಸಪ್ಪಗಿದ್ರೆ ಯಾಕೆ ಸಪ್ಪಗಿದೆಯಾ, ನಮ್ಮ ಜೊತೆ ಬಾ, ಇನ್ವಾಲ್ವ್ ಆಗು, ಎಲ್ಲದರಲ್ಲೂ ಖುಷಿಯಾಗಿರು, ಆ ಥರ ಬೇರೆ ಊರಿಗೆ ಬಂದಿದ್ದೀವಿ ಅಂತ ಫೀಲ್ ಮಾಡ್ಕೋಬೇಡ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಆ್ಯಂಡ್ ನನ್ನ ಒಂದು ಫ್ರೆಂಡ್ ಇದ್ದಾರೆ, ಅವರು ನನಗೆ ಪ್ರತಿಯೊಂದು ಸರಿ ಏನಾದರೂ ಹೊಸ ಡಿಶ್ ಮಾಡ್ಕೊಂಬರ್ತಾ ಇರ್ತಾರೆ, ತೊಗೊಳ್ಳಿ ಅಂತ ಹೇಳಿ. ಆ್ಯಂಡ್ ನನಗೆ ತುಂಬ ಖುಷಿ ಆಗುತ್ತೆ ದಟ್ ನನಗೆ ಇಷ್ಟು ಒಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರು ನನಗೆ ಫ್ರೆಂಡ್ಸು, ಪ್ರತಿಯೊಬ್ಬರಿಗೂ ಪರಿಚಯ ನನಗಿದೆ. ಆ್ಯಂಡ್ ನನ್ನ ಪರಿಚಯ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಗಣಪತಿ ಹಬ್ಬ ಸೆಲೆಬ್ರೇಷನ್ ಜೋರು ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬರು ಎಷ್ಟು ಖುಷಿಯಿಂದ ನನ್ನನ್ನು ಅವ್ರ ಜೊತೆ ಇನ್ವಾಲ್ವ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಸಿರು. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಈ ಥರ ವಾತಾವರಣದಲ್ಲಿರೋಕ್ಕೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟ್ ಬಂದಾಗ ಎಲ್ಲಿ ಕರ್ಕೊಬಂದುಬಿಟ್ರಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ಇವಾಗ ಅನ್ನಿಸ್ತಾ ಇದೆ, ಹೌದು, ಅವರು ಒಂದು ಜಾಗಕ್ಕೆ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಅದು ಸೇಫ್ಟಿ ಕೂಡ ಇದೆ, ಫ್ರೆಂಡಬಲ್ ಕೂಡ ಇದ್ದಾರೆ. ಪ್ರತಿಯೊಂದು ಅವರಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಒಳ್ಳೆ ಜನ ಕಡೆಯೇ ನನಗೆ ಕರ್ಕೊಂಬಂದಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಬೇರೆ ಕಡೆ ಹೋದಾಗೆಲ್ಲ ಪ್ರತಿಯೊಂದು ಹೊಸ ವಿಷಯನ ಕಲಿಯೋಕ್ಕೆ ನನಗೆ ಸಿಗುತ್ತೆ ಪ್ರತಿಯೊಂದು ಸರಿನೂ. ಸೊ ಹಾಗಾಗಿ ತುಂಬ ಖುಷಿಯಾಗಿದ್ದೀನಿ. ನಾನು ಈ ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ ನನಗಂತೂ ಈ ಒಂದು ಊರೇ ನನ್ನ ಊರು ಅನ್ನಿಸ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್.